ಬುರುಡೆ ಗ್ಯಾಂಗ್ ಈಗ ತಮ್ಮ ತಪ್ಪೊಪ್ಪಿಗೆಯನ್ನು ವಾಪಸ್ ಕೇಸನ್ನು ಪಡ್ಕೊಳ್ಳೋಕ್ಕೆ ಮುಂದಾಗ್ತಾ ಇದ್ದಾರೆ. ಹಾಗಾದರೆ ಧರ್ಮಸ್ಥಳ ಬುರುಡೆ ಗ್ಯಾಂಗ್ನ ರಿಟ್ ಅರ್ಜಿಯಲ್ಲಿ ಏನೇನಿದೆ? ರಿಟ್ ಅರ್ಜಿಯಲ್ಲಿ ಹೊಸ ಡ್ರಾಮಾ ಶುರು ಮಾಡಿದೆ ಬುರುಡೆ ಗ್ಯಾಂಗ್ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಕಡೆ ಈಗ ತಮ್ಮ ತಪ್ಪಿನ ಅರಿವಾಗಿದೆ, ಕೇಸ್ ವಾಪಸ್ ತೆಗೆದುಕೊಳ್ಳಕ್ಕೆ ಈಗ ಬುರುಡೆ ಗ್ಯಾಂಗ್ ಮುಂದಾಗಿದೆ. ದೂರು ನೀಡಿದಾಗ ಪೊಲೀಸ್ನವರು ಸರಿಯಾದ ಪ್ರಕ್ರಿಯೆ ಪಾಲಿಸಿಲ್ಲ, ಇದು ಬುರುಡೆ ಗ್ಯಾಂಗ್ ಹೇಳ್ತಾ ಇರುವಂಥದ್ದು. ಮ್ಯಾಜಿಸ್ಟ್ರೇಟ್ ಮುಂದೆ BNSS 183 ಅಡಿ ಹೇಳಿಕೆ ರೆಫರ್ ಮಾಡಿದ್ದಾರೆ. ಆದರೆ ಮೊದಲು ದೂರುದಾರನಿಂದ ಸೆಕ್ಷನ್ 174(1)(I) ಪ್ರಕಾರ ಜುಲೈ 3ನೇ ತಾರೀಕು ನೀಡಿದ್ದ ದೂರಿನಲ್ಲಿ ಅರ್ಜಿದಾರರ ಹೆಸರಿಲ್ಲ. ಗಿರೀಶ್ ಪಟ್ಟಣ್ಣ, ತಿಮರೋಡಿ, ಜಯಂತ್, ವಿಠಲ್ಗೌಡ ಹೆಸರು ಇಲ್ಲ ಅದರಲ್ಲಿ. ಅರ್ಜಿದಾರರಿಗೆ ಈಗಾಗಲೇ ಹಲವು ಬಾರಿ ನೋಟಿಸ್ ನೀಡಿ ವಿಚಾರಣೆ ನಡೆಸಿದ್ದಾರೆ. ಸುಮಾರು 100 ಗಂಟೆಗಳಿಗೂ ಅಧಿಕ ಸಮಯ ವಿಚಾರಣೆ ನಡೆದಿದೆ. 100 ಗಂಟೆಗಳಿಗೂ, ಬೆಳಗ್ಗೆ 10 ಗಂಟೆಯಿಂದ ಮಧ್ಯರಾತ್ರಿವರೆಗೂ ಕೂಡ ವಿಚಾರಣೆ ನಡೆಸಿದ್ದಾರೆ. ಇದು ಆ ಬುರುಡೆ ಗ್ಯಾಂಗ್ ರಿಟ್ ಅರ್ಜಿಯಲ್ಲಿ ಈ ಒಂದು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮ್ಯಾಜಿಸ್ಟ್ರೇಟ್ ಮುಂದೆ BNSS 183 ಅಡಿ ಹೇಳಿಕೆಯನ್ನು ರೆಫರ್ ಮಾಡಿದ್ದಾರೆ. ಆದರೆ ಮೊದಲು ದೂರುದಾರನಿಂದ ಸೆಕ್ಷನ್ 174 ಅಡಿ ಮಾಹಿತಿಯನ್ನು ಸಂಗ್ರಹಿಸಿಲ್ಲ. ಇದವರಿಗೆ ಬಿಡ್ತಾ ಇರುವಂತಹ ಬುರುಡೆ. ಇನ್ನು ಜುಲೈ 3ನೇ ತಾರೀಕು ನೀಡಿದ ದೂರಿನಲ್ಲಿ ಅರ್ಜಿದಾರರ ಹೆಸರಿಲ್ಲ. ಗಿರೀಶ್ ಮಟ್ಟಣ್ಣ, ತಿಮರೋಡಿ, ಜಯಂತ್, ವಿಠಲ್ಗೌಡ ಹೆಸರು ಕೂಡ ಇಲ್ಲ. ಅರ್ಜಿದಾರರಿಗೆ ಈಗಾಗಲೇ ಹಲವು ಬಾರಿ ನೋಟಿಸ್ ನೀಡಿ ವಿಚಾರಣೆ ಮಾಡಿದ್ದಾರೆ. ಸುಮಾರು 100 ಗಂಟೆಗಳಿಗೂ ಅಧಿಕ ಸಮಯ ವಿಚಾರಣೆ ನಡೆದಿದೆ. ಅಂದರೆ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯರಾತ್ರಿವರೆಗೂ ಕೂಡ ವಿಚಾರಣೆ ನಡೆಸಿದ್ದಾರೆ. BNSS ಸೆಕ್ಷನ್ 35 ಅಡಿ ನೋಟಿಸನ್ನು ವಾಟ್ಸಪ್ ಮೂಲಕ ಕಳಿಸಿದ್ದಾರೆ. ಸುಪ್ರೀಂ ಆದೇಶದ ಪ್ರಕಾರ ಸೆಕ್ಷನ್ 35 ಅಡಿ ಫಿಸಿಕಲಿ ನೋಟಿಸ್ ನೀಡಬೇಕು. ನೋಟಿಸ್ಗೆ ಉತ್ತರ ನೀಡಲಿಕ್ಕೆ 10 ದಿನ ಸಮಯ ನೀಡಬೇಕು. ಅರ್ಜಿದಾರರ ಮೇಲೆ ಆರೋಪ ಇಲ್ಲದೇ ಇದ್ದರೂ ಪದೇ ಪದೇ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ನಲ್ಲಿ ಯಾವ ಕಾರಣಕ್ಕೆ ವಿಚಾರಣೆ ಎಂಬ ಬಗ್ಗೆ ಸ್ಪಷ್ಟನೆ ಇಲ್ಲ. ಈ ಎಲ್ಲ ಕಾರಣಗಳಿಂದ ಪ್ರಕರಣ ರದ್ದು ಮಾಡುವಂತೆ ಅರ್ಜಿಯಲ್ಲಿ ಈಗ ಮನವಿಯನ್ನು ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಆನಂದ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಲೈವಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ, ಬಹಳ ಮುಖ್ಯವಾಗಿ ಧರ್ಮಸ್ಥಳದ ಒಂದು ಬುರುಡೆ ಗ್ಯಾಂಗ್ ಸಾಕಷ್ಟು ಷಡ್ಯಂತ್ರವನ್ನು ಹೆಣೆದಿತ್ತು. ಮತ್ತೊಂದು ಕಡೆ ಈಗ ದೂರು ಕೂಡ ಕೊಟ್ಟಿದ್ರು. ಈಗ ಆ ದೂರನ್ನು ವಾಪಸ್ ಪಡ್ಕೊಳ್ಳಿಕ್ಕೆ ಈಗ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ತಾವೇ ತೋಡಿದ ಗುಂಡಿಗೆ ಬುರುಡೆ ಗ್ಯಾಂಗ್ ಈಗ ಬಿದ್ದಂತೆ ಕಾಣಿಸ್ತಾ ಇದೆ. ಆನಂದ್, ಖಂಡಿತವಾಗ್ಲೂ ಸಚಿನ್, ಧರ್ಮಸ್ಥಳದ ವಿರುದ್ಧ ಬಹಳಷ್ಟು ಒಂದು ತನಿಖೆ ಆಗಬೇಕು ಅಂತ ಈ ಬುರುಡೆ ಗ್ಯಾಂಗ್ ಹೈಕೋರ್ಟ್ ಮೆಟ್ಟಿಲನ್ನು ಕೂಡ ಏರಿದ್ರು. ಕೋರ್ಟ್ ಒಂದು ಸೂಚನೆಯನ್ನ ಪಡೆದುಕೊಂಡು SIT ತನಿಖೆಯನ್ನು ಕೂಡ ಸರ್ಕಾರ ರಚನೆ ಮಾಡಿತ್ತು. ಇದಾದ ಬಳಿಕ SIT ತನಿಖೆ ವೇಳೆ ಈ ಬುರುಡೆ ಗ್ಯಾಂಗ್ ನ ಷಡ್ಯಂತ್ರಗಳೇನಿದೆ ಒಂದೊಂದೇ ಬಟಾ ಬಯಲಾಗ್ತಾ ಇರ್ತಕ್ಕಂಥದ್ದು. ಮೊದಲು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತನ್ನ ಷಡ್ಯಂತ್ರವನ್ನ ಕೋರ್ಟ್ ಮುಂದೆನೂ ಕೂಡ ತಪ್ಪೊಪ್ಪಿಗೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ SIT ತನಿಖೆ ವೇಳೆನೂ ಕೂಡ ಎಲ್ಲೆಲ್ಲಿ ಶವಗಳನ್ನ ಊತಿಡ್ಲಾಗಿದೆ, ಎಲ್ಲೆಲ್ಲಿ ಹಣವನ್ನ ಪಡೆದುಕೊಳ್ಳಾಯಿತು, ಮತ್ತೆ ಈ ಒಂದು ಷಡ್ಯಂತ್ರದ ಭಾಗವಾಗಿ ಯಾರ್ಯಾರಿದ್ದಾರೆ ಅನ್ನೋ ಒಂದು ವಿಚಾರವನ್ನ ಪಿನ್ ಟು ಪಿನ್ ಎಲ್ಲವನ್ನೂ ಕೂಡ ಸತ್ಯವನ್ನ ಬಾಯ್ಬಿಟ್ಟಿದ್ದ. ಅದೆಲ್ಲವೂ ಕೂಡ ಈಗ SIT ವರದಿಯಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು. ಈಗಾಗಲೇ ಸರ್ಕಾರಕ್ಕೂ ಕೂಡ SIT ವರದಿ ಸಲ್ಲಿಕೆ ಮಾಡೋದಕ್ಕೆ ಮುಂದಾಗಿದೆ. ನಾಳೆ ಅಥವಾ ನಾಡಿದ್ದು ಸಂಪೂರ್ಣ ತನಿಖೆಯ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡೋದಕ್ಕೆ SIT ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು. ಈ ವೇಳೆಯಲ್ಲೇ ತಾವು ನೀಡಿರ್ತಕ್ಕಂಥ ಕೇಸನ್ನ ಅಥವಾ ಅರ್ಜಿಯನ್ನ ವಜಾ ಮಾಡಬೇಕು ಅಂತ ಹೈಕೋರ್ಟ್ ಮೆಟ್ಟಿಲೇರಿದೆ ಈ ಬುರುಡೆ ಗ್ಯಾಂಗ್. ಇದು ಅಚ್ಚರಿಗೂ ಕೂಡ ಕಾರಣವಾಗಿರ್ತಕ್ಕಂಥದ್ದು. ಎಲ್ಲೇ ಒಂದ್ ಕಡೆ ಈ ಒಂದು ಷಡ್ಯಂತ್ರದ ಹಿಂದೆ ಈ ಬುರುಡೆ ಗ್ಯಾಂಗ್ 4 ಜನ ಏನಿದ್ದಾರೆ, ಮಹೇಶ್ ಶೆಟ್ಟಿ, ತಿಮರೋಡಿ, ಹಾಗೆ ಮಟ್ಟಣ್ಣನವರ್, ಜಯಂತ್, ವಿಠಲ್, ಈ 4 ಜನರು ಕೂಡ ಈ ಷಡ್ಯಂತ್ರದಲ್ಲಿ ಭಾಗವಾಗಿರ್ತಕ್ಕಂಥದ್ದು. ಮುಂದೆ ಕಾನೂನಿನ ಒಂದು ಕುಳಿಕೆಯಿಂದ ಪಾರಾಗೋದಕ್ಕೆ ಈ ರೀತಿಯ ಮತ್ತೊಂದು ಗೇಮ್ ಅನ್ನ ಮಾಡೋದಕ್ಕೆ ಈ ಷಡ್ಯಂತ್ರಕೋರರು ಮುಂದಾಗಿರ್ತಕ್ಕಂಥದ್ದು. ಈ ಹಿಂದೆ ಇವರೇ ಉನ್ನತ ಮಟ್ಟದ ತನಿಖೆಗೆ ಆಗ್ರಹ ಮಾಡಿದ್ರು. ಈಗ ಇವರೇ ತಾವು ಕೊಟ್ಟಂತ ದೂರನ್ನ ವಾಪಸ್ ಪಡೆದುಕೊಳ್ಳೋದಕ್ಕೆ, ಜೊತೆಗೆ ಆ ಒಂದು ಅರ್ಜಿಯನ್ನೇ ವಜಾ ಮಾಡುವಂತೆ ಕೋರ್ಟ್ ಮೊರೆ ಹೋಗಿರ್ತಕ್ಕಂಥದ್ದು. ನಿಜಕ್ಕೂ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಇವರು ಎಲ್ಲೋ ತಪ್ಪನ್ನ ಮಾಡಿರ್ತಾರೆ. ಆ ತಪ್ಪಿನಿಂದ ಪಾರಾಗೋದಕ್ಕೆ ಈ ರೀತಿಯ ಕೋರ್ಟ್ ಮೊರೆ ಹೋಗೋದಕ್ಕೆ ಮುಂದಾಗಿದ್ದಾರೆ ಅನ್ನೋ ವಿಚಾರಗಳು ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸದ್ಯ ಈ ಒಂದು ಚಿನ್ನಯ್ಯ ಏನಿದ್ದಾರೆ, ಬುರುಡೆ ಗ್ಯಾಂಗ್ ಚಿನ್ನಯ್ಯ, ಈತನಿಗೆ ಮಹೇಶ್ ಶೆಟ್ಟಿ, ತಿಮರೋಡಿ ಅವರಿಂದ ಬಹಳಷ್ಟು ಲಕ್ಷಾಂತರ ರೂಪಾಯಿ ಹಣ ಹೋಗಿರ್ತಕ್ಕಂಥದ್ದು, ಮತ್ತೆ ಅವರ ಪತ್ನಿಯಿಂದ ಹಣ ಹೋಗಿರ್ತಕ್ಕಂಥದ್ದು ಕೂಡ ಬಯಲಾಗಿರ್ತಕ್ಕಂಥದ್ದು.
ಇರ್ತಕ್ಕಂಥದ್ದು. ಈ ಒಂದು ವಿಚಾರಗಳು ಕೂಡ ಈಗಾಗಲೇ SIT ವರದಿಯಲ್ಲಿ ಎಲ್ಲವೂ ಕೂಡ ಬೆಳಕಿಗೆ ಬಂದಿದೆ. ಜೊತೆಗೆ ಕೆಲವರಿಗನ್ನ ವಿಚಾರಣೆಗೆ ಒಳಪಡಿಸಿದಂತ ಒಂದು ಸಂದರ್ಭದಲ್ಲೂ ಕೂಡ ಎಲ್ಲಾ ಒಂದು ಸತ್ಯಾಂಶಗಳನ್ನು ಬಾಯ್ಬಿಟ್ಟಿರ್ತಕ್ಕಂಥದ್ದು. ಮೊದಲು ಇವ್ರು ಹೇಳ್ತಾ ಇದ್ರು ಧರ್ಮಸ್ಥಳದಲ್ಲಿ 100 ಶವಗಳನ್ನ ಊತಿಟ್ಬಿಟ್ಟಿದೀವಿ ಅಂತ. ಆದ್ರೆ ಅಲ್ಲಿ ನೋಡಿದ್ರೆ ಕೆಲವೇ ಆ ಒಂದು ಅನಾಥ ಶವಗಳು ಸಿಕ್ಕಿರ್ತಕ್ಕಂಥದ್ದು. SIT ವರದಿಯಲ್ಲೂ ಕೂಡ ಆ ಅನಾಥ ಶವಗಳು ಏನ್ ಸಿಕ್ಕಿದೆ ಅದೆಲ್ಲವೂ ಕೂಡ ಅಸಹಜ ಸಾವಾಗಿರ್ತಕ್ಕಂಥದ್ದು. ಎಲ್ಲೂ ಕೂಡ ಕೊಲೆ ಆಗಿಲ್ಲ, ಯಾವುದೇ ರೀತಿಯ ಒಂದು ದೌರ್ಜನ್ಯಗಳು ಕೂಡ ಆಗಿಲ್ಲ ಅನ್ನೋ ಒಂದು ವಿಚಾರಗಳು FSL ವರದಿಯಿಂದನೂ ಕೂಡ ಬೆಳಕಿಗೆ ಬಂದಿದೆ. ಇದೆಲ್ಲವೂ ಕೂಡ ವರದಿಯಲ್ಲಿ ಉಲ್ಲೇಖ ಆಗ್ತಾ ಇದೆ. ಈ ಕಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧರ್ಮಸ್ಥಳದ ವಿರುದ್ಧ ಒಂದು ಷಡ್ಯಂತ್ರವನ್ನ ಮಾಡತಕ್ಕಂಥ ನಿಟ್ಟಿನಲ್ಲಿ, ಅಪಖ್ಯಾತಿ ತರತಕ್ಕಂಥ ಒಂದು ನಿಟ್ಟಿನಲ್ಲಿ ಕೂಡ ಬುರ್ಡೆ ಗ್ಯಾಂಗ್ ಮುಂದಾಗಿತ್ತು. ಇದೆಲ್ಲದರಿಂದನೂ ಪಾರಾಗೋದಕ್ಕೆ ಈಗ ಕೋರ್ಟ್ ಮೊರೆ ಹೋಗಿ ತಾವು ಕೊಟ್ಟಿರ್ತಕ್ಕಂಥ ಒಂದು ಕೇಸನ್ನೇ ವಜಾ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅರ್ಜಿಯನ್ನ ಹಾಕೊಂಡಿದ್ದಾರೆ. ಇವತ್ತು ಹೈಕೋರ್ಟ್ ಮುಂದೆ ಅರ್ಜಿ ವಿಚಾರಣೆಗೂ ಕೂಡ ಬರುತ್ತೆ. ಮೊಹಮ್ಮದ್ ನವಾಜ್ ಅವರ ಏಕಸದಸ್ಯ ಪೀಠ ಏನಿದೆ ಅವರ ಮುಂದೆ ಇವತ್ತು ಒಂದು ವಿಚಾರಣೆಗೆ ಬರಲಿದೆ. ಈ ಸಂದರ್ಭದಲ್ಲಿ ಕೋರ್ಟ್ ಯಾವ ರೀತಿಯ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅನ್ನೋ ಒಂದು ಕುತೂಹಲನು ಕೂಡ ಸದ್ಯಕ್ಕೆ ಇರ್ತಕ್ಕಂಥದ್ದು. ಸಚಿನ್.